ಈ ಕಲಿಯುಗದಲ್ಲಿ ಭಗವಾನ್ ಕೃಷ್ಣನೇ ತನ್ನ ಭಕ್ತನಿಗೆ ದರ್ಶನ ಕೊಟ್ಟ ಬಗ್ಗೆ ನೀವು ಕೇಳಿದ್ದೀರಾ? ಹೌದು, ನೀವು ಸರಿಯಾಗಿ ಕೇಳಿದ್ದೀರಿ. ಇದು ಭಕ್ತ ಕನಕದಾಸ, ಒಂದು ವಿನಯಶೀಲ ಕವಿ ಮತ್ತು ಭಗವಾನ್ ಕೃಷ್ಣನ ಭಕ್ತನ ಕತೆ. ಒಂದು ದಿನ ಅವರು ಉಡುಪಿಯಲ್ಲಿರುವ ಶ್ರೀ ಕೃಷ್ಣನ ಮಂದಿರದ ಮುಂದೆ ಹೋಗಿ ಪ್ರವೇಶವಿಲ್ಲದೆ ಹೊರಹಾಕಲ್ಪಟ್ಟರು. ಅವರು ತಮ್ಮ ಹೃದಯದಿಂದ ಭಕ್ತಿಯಿಂದ ಭಜನೆಗಳ ಹಾಡುತ್ತಿದ್ದರು. ಆಗ ಅದ್ಭುತವಾಯಿತು. ಕನಕದಾಸರ ಹಾಡನ್ನು ಕೇಳಿದ ಕೃಷ್ಣನು ತಮ್ಮ ದರ್ಶನವನ್ನು ಪ್ರದರ್ಶಿಸಲು ತಿರುಗಿ ದ್ವಾರದಿಂದ ಕನಕದಾಸನ ಮುಂದೆ ನಿಂತರು. ಕೃಷ್ಣನು ನಗುತ್ತಾ ಕನಕದಾಸನ ಎದುರಿನಲ್ಲಿ ಹಾಜರಾಗಿರುವ ಅದ್ಭುತ ದೃಶ್ಯವನ್ನು ಕಾಣುತ್ತಾ ಮಂದಿರದ ಪಂಡಿತರು ಅವಿಸ್ಮಿತರಾದರು. ಈ ಸ್ಥಳವೇ ಹೀಗಾಗಿ ಕನಕನ ಕೆಂಡಿ ಎಂದು ಹೆಸರಾಗಿದೆ. ಇಂದಿಗೂ ಉಡುಪಿಯಲ್ಲಿ ಈ ಪವಿತ್ರ ಸ್ಥಳದ ಸ್ಮರಣೆ ಉಳಿದುಕೊಂಡಿದೆ. ಕನಕದಾಸನ ಜೀವನವು ಅಪರೂಪದ ಕಥೆಗಳನ್ನು ಹೊಂದಿದೆ. ಅವರು ಕಾವ್ಯ ಮತ್ತು ಭಕ್ತಿ ಮೂಲಕ ಸಮಾಜವನ್ನು ಪ್ರಭಾವಿತ ಮಾಡಿದವರು. ಕನಕದಾಸನಿಗೆ ದೇವರ ಪ್ರೀತಿಯು ಮಾತ್ರವಲ್ಲ, ಸಮಾಜದ ಬಡವರ ಮತ್ತು ಶ್ರೇಣಿಬದ್ಧತೆಯ ವಿರುದ್ಧದ ಹೋರಾಟವೂ ಮುಖ್ಯವಾಗಿತ್ತು. ಅವರು ತಮ್ಮ ಕವನಗಳಲ್ಲಿ ತಾತ್ವಿಕ ವಿಚಾರಗಳನ್ನು ಸುಲಭವಾಗಿ ವ್ಯಕ್ತಪಡಿಸಿದರು. ನಾನು ದೇವನಾದರೂ ದೇವರು ನನ್ನಲ್ಲಿದ್ದಾನೆ ಎಂಬುದರ ಮೂಲಕ ಅವರು ಎಲ್ಲರಿಗೂ ಸಮಾನವಾದ ಭಕ್ತಿಯ ಸಂದೇಶವನ್ನು ನೀಡಿದರು. ಕನಕದಾಸನ ಕೃತಿಗಳು ಅವರ ಜೀವನದ ಅನುಭವಗಳನ್ನು ಪ್ರತಿಬಿಂಬಿಸುತ್ತವೆ ಮತ್ತು ಇಂದು ಸಹ ನಮ್ಮನ್ನು ಪ್ರೇರೇಪಿಸುತ್ತವೆ. ಅವರ ಜೀವನವು ಕೇವಲ ಭಕ್ತಿಯಲ್ಲ, ಆದರೆ ಸಾಮಾಜಿಕ ನ್ಯಾಯದ ಹೋರಾಟಕ್ಕೂ ಸಂಬಂಧಿಸಿದೆ. ಅವರ ಸಂದೇಶಗಳು ಪ್ರೀತಿ ಮತ್ತು ಸಮಾನತೆಯ ಪರಿಕಲ್ಪನೆಗಳನ್ನು ಪ್ರತಿಬಿಂಬಿಸುತ್ತವೆ. ಇದು ನಮ್ಮ ಜೀವನದಲ್ಲಿ ಇನ್ನೂ ಪ್ರಸ್ತುತವಾಗಿದೆ.